ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ KR ಪುರಂನಲ್ಲಿ ಮಗನೇ ತಾಯಿಯನ್ನು ತಿಂಡಿ ಕೊಡಲಿಲ್ಲ ಅಂತೇಳಿ ಕೊಲೆ ಮಾಡಿದ್ದಾನೆ ಅನ್ನಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮಾಡಿದ್ದು ಮಗ ಅಲ್ಲ, ತಂದೆ ಅಂದ್ರೆ ನೇತ್ರಾವತಿಯ ಗಂಡ ಚಂದ್ರಪ್ಪನೇ ಆಕೆಯನ್ನು ಹತ್ಯೆ ಮಾಡಿದ್ದಾನೆ. ಇದು ಯಾಕಾಯ್ತು, ಹೇಗಾಯ್ತು, ಸತ್ಯ ಬಯಲಾದದ್ದೆಂಗೆ, ಅದೆಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನಲ್ಲಿ ಮಹಿಳೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಹತ್ಯೆ ಮಾಡಿದ್ದು ಮಗ ಅಲ್ಲ, ಗಂಡ. ಬೆಂಗಳೂರಿನಲ್ಲಿ ತಾಯಿ ಮಗನಿಂದಲೇ ಕೊಲೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ತನಿಖೆ ನಂತರ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕೊಲೆ ಮಾಡಿದ್ದು ಮಗ ಅಲ್ಲ, ಅಪ್ಪ ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ. ಬೆಂಗಳೂರಿನ KR ಪುರಂ ಭೀಮಯ್ಯ ಲೇಔಟ್ನಲ್ಲಿ ಘಟನೆ ನಡೆದಿತ್ತು. ಕೊಲೆಯಾದ ಮಹಿಳೆಗೆ ಪರಪುರುಷನ ಜೊತೆ ಅಕ್ರಮ ಸಂಬಂಧವಿತ್ತು ಅನ್ನಲಾಗಿದೆ. ಇದರಿಂದಾಗಿ ಪತಿ ತನ್ನ ಪತ್ನಿಯನ್ನು ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ರಾಡ್ನಲ್ಲಿ ಗಂಡನ ಫಿಂಗರ್ ಪ್ರಿಂಟ್ ಇತ್ತು. ಗಂಡನೇ ಹೆಂಡತಿಯನ್ನು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಕೊಲೆಯಾದ ಮಹಿಳೆಯನ್ನು ನೇತ್ರ 40 ವರ್ಷ ಅಂತ ಗುರುತಿಸಲಾಗಿದೆ. ಅಪ್ರಾಪ್ತನು ಜೈಲಿಗೆ ಹೋದರೆ ಶಿಕ್ಷೆ ಕಡಿಮೆಯಾಗುತ್ತೆ, ಜೊತೆಗೆ ಅವರೇ ವಿದ್ಯಾಭ್ಯಾಸ ಕೊಡಿಸ್ತಾರೆ ಅಂತ ಹೇಳಿ ಅಪ್ಪ ಮಗನನ್ನು ಓಲೈಸಿದ್ದ. ಆದ್ದರಿಂದ ಮಗ ಪೊಲೀಸ್ ಠಾಣೆಗೆ ಬಂದು ನಾನೇ ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡಿ ಪೊಲೀಸರಿಗೆ ಶರಣಾಗಿದ್ದ. ನಂತರ ತನಿಖೆ ನಡೆಸಿದ ಪೊಲೀಸರಿಗೆ ನಿಜಾಂಶ ಗೊತ್ತಾಗಿದೆ. ಸ್ನೇಹಿತರೆ, ಈ ಒಂದು ಕೊಲೆ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಅಂತೂ ಇಲ್ಲ. ಇಲ್ಲಿ ಮೊದಲು ಅಪ್ರಾಪ್ತ ಬಾಲಕನ ಕೈಲಿ ತಂದೆನೇ ಪೊಲೀಸರಿಗೆ ಹೋಗಿ ನೀನೇ ಶರಣಾಗು ಅಂತ ಹೇಳಿದ್ನಂತೆ. ಅಂದ್ರೆ ಕೊಲೆ ಆರೋಪನ ನೀನೇ ಹೊತ್ಕೋ ಅಂತ. ಆದ್ರೆ ಇಲ್ಲಿ ಕತೆ ಬೇರೆನೇ ಇತ್ತು. ಹಿಂದೆ ನಡೆದಿದ್ದೇ ಬೇರೆ. ಫೆಬ್ರವರಿ 2ನೇ ತಾರೀಕು KR ಪುರಂನಲ್ಲಿ ನೇತ್ರ ಅನ್ನುವ ಮಹಿಳೆ ಕೊಲೆ ನಡೆದಿತ್ತು. ಕೊಲೆಗೆ ಕಾರಣ ಅಪ್ರಾಪ್ತ ಬಾಲಕ ತನಗೆ ತಾಯಿ ನೇತ್ರಾವತಿ ತಿಂಡಿ ಕೊಡ್ಲಿಲ್ಲ ಅಂತ ಹೇಳಿ ಕೊಲೆ ಮಾಡಿದ್ದ ಅನ್ನುವುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿತ್ತು. ಆದ್ರೆ ಈಗ ಸತ್ಯ ಅದಲ್ಲ. ಕೊಲೆಗಡುಕ ಮಗ ಅಲ್ಲ, ಸ್ವತಃ ನೇತ್ರಾವತಿಯ ಗಂಡ ಚಂದ್ರಪ್ಪ ಅನ್ನೋದು ಈಗ ಬಯಲಾಗಿದೆ. ರಾಡ್ನಿಂದ ಹೊಡೆದು ಕೊಲೆ ಮಾಡಿದೆ ಅಂತ ಹೇಳಿ ಮಗನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿರ್ತಾನೆ. ಆದರೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಕೊಲೆ ಮಾಡಿದ್ದ ರಾಡ್ನ ವಶಪಡಿಸಿಕೊಂಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ರು. ಅಲ್ಲಿ ಬೆರಳಚ್ಚು ತಜ್ಞರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ನಿಜವಾದ ಸತ್ಯ ಹೊರಗೆ ಬಂದಿದೆ. ರಾಡ್ ಮೇಲೆ ಒಬ್ಬರದಲ್ಲ, 2 ಫಿಂಗರ್ ಪ್ರಿಂಟ್ ಇತ್ತು. ಹಾಗಾದ್ರೆ ಅಪ್ರಾಪ್ತ ಬಾಲಕ ಮಾತ್ರ ಪೊಲೀಸರಿಗೆ ಯಾಕೆ ಶರಣಾದ? ಇಲ್ಲಿ ನೇತ್ರಾಳ ನಡವಳಿಕೆಯಿಂದ ತಂದೆ ಮಗ ಇಬ್ಬರು ಬೇಸತ್ತು ಹೋಗಿದ್ರು. ನೇತ್ರಾಳಿಗೆ ಅಕ್ರಮ ಸಂಬಂಧವಿತ್ತು, ಆಕೆ ಕುಡಿತದ ಚಟ ಇತ್ತು. 2-3 ದಿನ ಆದ್ರೂ ಮನೆಗೆ ಬರ್ತಾ ಇರಲಿಲ್ಲ. ಈ ಕಡೆ ಊಟಕ್ಕೆ ಮಾಡೋರಿಲ್ಲ, ತಾಯಿ ನೋಡಿದ್ರೆ ಈ ತರ ಊರೂರು ಸುತ್ತಾರೆ ಅನ್ನೋ ಕೋಪ ತಂದೆ ಮಗ ಇಬ್ಬರಲ್ಲೂ ಇತ್ತು. ಇದನ್ನ ಸ್ವತಃ ಗಂಡ ಚಂದ್ರಪ್ಪನೇ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ಹಂಗಾಗಿ ಸಿಟ್ಟಲ್ಲಿ ಕೊಲೆ ಮಾಡ್ಬಿಟ್ಟೆ ಅಂತ ಹೇಳಿ ಚಂದ್ರಪ್ಪ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ರಾಡ್ನಿಂದ ಫಸ್ಟ್ ಹೊಡೆದಿದ್ದಾರೆ, ಆಮೇಲೆ ಮಗ ಸಹ ಹೊಡೆದಿದ್ದನಂತೆ. ನೇತ್ರಾವತಿ ಸತ್ತಿದ್ದಾಳೆ ಅಂತ ಯಾವಾಗ ಗೊತ್ತಾಯ್ತೋ ಗಂಡ ಚಂದ್ರಪ್ಪ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಾಗಾದ್ರೆ ಆ ಮಗ ಮಾತ್ರ ಯಾಕೆ ಪೊಲೀಸರಿಗೆ ಸರೆಂಡರ್ ಆದ ಅಂದ್ರೆ, ಇಲ್ಲಿ ತಂದೆ ಒಂದು ಪ್ಲಾನ್ ಮಾಡ್ತಾನೆ. ಮಗ ಅಪ್ರಾಪ್ತನಾಗಿರೋದ್ರಿಂದ ಅವನು ಜೈಲಿಗೆ ಹೋದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಅವನಿಗೆ ವಿದ್ಯಾಭ್ಯಾಸನೂ ಅವರೇ ಕೊಡ್ತಾರೆ ಮತ್ತು ಊಟ ಸಿಗುತ್ತೆ ಅಂತ ಪ್ಲಾನ್ ಮಾಡ್ತಾರೆ. ತಂದೆಯ ಈ ಪ್ಲಾನ್ಗೆ ಮಗ ಸಹ ಎಸ್ ಅಂತ ಹೇಳಿ ನಾನೇ ಜೈಲಿಗೆ ಹೋಗ್ತೀನಪ್ಪ, ನೀನು ದುಡಿಮೆ ಮಾಡು, ದುಡ್ಡು ಮಾಡು ಅಂತ ಹೇಳಿದಾನೆ. ಸ್ನೇಹಿತರೆ, ಇದೆಲ್ಲ ನೋಡ್ತಾ ಇದ್ರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ದುಃಖ ಆಗುತ್ತೆ. ಕೋರ್ಟಿಗೆ ಹೋಗ್ಬೋದಿತ್ತು, ಕಾನೂನಿತ್ತು, ಸಮಸ್ಯೆನ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಈಗ ಕೊಲೆ ಮಾಡಿ ತಂದೆ ಮಗ ಇಬ್ರು ಜೈಲಲ್ಲಿ ಕೊಳೆಯಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ. ಈ ಕೇಸ್ಗೆ ಸಂಬಂಧಿಸಿದ ಮೊದಲ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.